ಎಲ್ಲರಿಗೂ ಜೈ ಭೀಮ್ ವಂದನೆಗಳು. ಇವತ್ತೇನು ನಾವು ಒಂದು ಆತ್ಮವಿಶ್ವಾಸ ವೇದಿಕೆ ಹಾಗೂ ದಲಿತ ಶಕ್ತಿ ಸೇನೆಯಿಂದ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ ಅಂದರೆ ಒಂದು ಒಳ್ಳೆಯ ಕೆಲಸ. ಯಾಕಂದರೆ ನಮ್ಮ ವೇದಿಕೆ ವತಿಯಿಂದ ನಾವು ಯಾವತ್ತೂ ಒಳ್ಳೆ ಕೆಲಸಗಳೇ ಮಾಡ್ಕೊಂಡು ಬಂದಿದ್ದೀವಿ, ಅದು ಎಲ್ರಿಗೂ ಗೊತ್ತಿರೋದೆ. ಏನಂದರೆ ಬೆಂಗಳೂರಲ್ಲಿ ಯಾವ ಥರ ಮೆಟ್ರೋ ಇದು ಮಾಡಿದಾರೋ ಅದೇ ರೀತಿ ನಮ್ಮ ಬಂಗಾರಪೇಟೆ ಕೆಜಪ್ನಲ್ಲಿ ಸಹ ಮೆಟ್ರೋ ಯೋಜನೆ ಜಾರಿಗೊಳಿಸುತ್ತೆ ಸರ್ಕಾರ. ಯಾಕೆಂದರೆ ಬಂಗಾರಪೇಟೆ ಆಗಲಿ ಕೆಜಪ್ ಆಗಲಿ ದಿನೇ ದಿನೇ ಬೆಳೀತದೆ ಜನಸಂಖ್ಯೆಯಲ್ಲಿ, ಮತ್ತು ಎಲ್ಲ ಬೆಂಗಳೂರಿಗೆ ಹೋಗ್ತದೆ ಜಾಸ್ತಿ ಜನ ಕೆಲಸಕ್ಕೆ. ಅದಕ್ಕೆ ಇಲ್ಲೇ ಮಾಡಿದ್ರೆ ಚೆನ್ನಾಗಿರ್ತದೆ. ಅದೇ ಥರ ಇದು ಇಂಡಸ್ಟ್ರಿಗಳು ಇಲ್ಲಿ ಮಾಡಬೇಕಾಗ್ತದೆ. ಯಾಕಂದರೆ ಯಾವಾಗ ಇಂಡಸ್ಟ್ರಿಗಳು ಇಲ್ಲಿ ಮಾಡ್ತಾರೋ ಆವಾಗ ಯುವಕರಿಗೆ ಒಳ್ಳೆಯದಾಗ್ತದೆ, ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗ್ತದೆ, ಓದೋರ್ಗೆ ಒಳ್ಳೆಯದಾಗುತ್ತೆ, ಮತ್ತು ಬೆಂಗಳೂರಿಗೆ ಹೋಗೋದು ತಪ್ಪುತ್ತೆ. ಎರಡೂ ಮಾಡಬೇಕಾಗ್ತದೆ, ಮೆಟ್ರೋ ವ್ಯವಸ್ಥೆನೂ ಮಾಡಬೇಕಾಗ್ತದೆ, ಪ್ಲಸ್ ಇಂಡಸ್ಟ್ರಿಗಳು ಓಪನ್ ಮಾಡಬೇಕು. ನಾನು ಸರ್ಕಾರನ ಒತ್ತಾಯ ಮಾಡ್ತಾಯಿದ್ದೀನಿ. ಯಾಕಂದರೆ ಅಷ್ಟು ಅಭಿವೃದ್ಧಿ ಮಾಡಬೇಕಾಗ್ತದೆ ಸರ್ಕಾರ. ಎಷ್ಟು ಯೋಜನೆಗಳು ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ವಂಶ ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ದೀನಿ. ವೆಲ್ಸ್ವಾಮಿ ಸರ್ ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ದೀನಿ. ನಾಗರಾಜ್ ಸರ್ ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ದೀನಿ. ಕೃಷ್ಣಪ್ಪ ಅವ್ರು ಬಂದಿದ್ದಾರೆ DKಹಳ್ಳಿ, ಅವ್ರಿಗೂ ಸ್ವಾಗತ ಕೋರುತ್ತಾ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಬೇಕೇ ಬೇಕು, ಮೆಟ್ರೋ ಯೋಜನೆ ಬೇಕು, ಕಾರ್ಯ ಬೇಕೇ ಬೇಕು, ಬೇಕೇ ಬೇಕು, ಮೆಟ್ರೋ ಯೋಜನೆ ಜಾರಿ ಮಾಡಲೇಬೇಕು. ಅದೇ ರೀತಿ ಇಂಡಸ್ಟ್ರಿಗಳನ್ನು ಮಾಡಲೇಬೇಕು. ಇಂಡಸ್ಟ್ರಿಗಳನ್ನು ಮಾಡಲೇಬೇಕು. ಮೆಟ್ರೋ ಪಾಲಿಸಿಯನ್ನು ಯೋಜನೆಯನ್ನು ಜಾರಿ ಮಾಡಲೇಬೇಕು.